ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಕುಕಿಂಗ್ ವಿತ್ ರೆಮಿಡೀಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನೋಡ್ತಿದ್ದಂಗೆ ಗೊತ್ತಾಗಿರ್ಬೇಕಲ್ವ, ಒಣಕೊಬ್ಬರಿ ಬಗ್ಗೆ ತಿಳ್ಕೊಡೋಣ. ಒಣಕೊಬ್ಬರಿ ಯಾರಿಗೆ ಗೊತ್ತಿಲ್ಲ ಹೇಳಿ? ಎಲ್ಲರಿಗೂ ಗೊತ್ತಿದೆ. ಒಣಕೊಬ್ಬರಿ ನೋಡಿದ ತಕ್ಷಣ ಏನಪ್ಪ ಜ್ಞಾಪಕ ಬರುತ್ತೆ ಅಂದರೆ ಕೊಬ್ಬರಿ ಮಿಠಾಯಿ ಜ್ಞಾಪಕ ಬರುತ್ತೆ, ಹಾಗೆ ರವೆ ಉಂಡೆ ಜ್ಞಾಪಕ ಬರುತ್ತೆ. ಅದರಲ್ಲೂ ಕೊಬ್ಬರಿ ಎಣ್ಣೆ ಅಂತೂ ಫೇಮಸ್ ಅಲ್ವಾ. ಒಣಕೊಬ್ಬರಿ ಎಣ್ಣೆ ಬಳಸಿ ಮಾಡುವಂಥ ಕೆಲವೊಂದು ತಿಂಡಿಗಳು ಇದೆ. ಅದರಲ್ಲಿ ಕರ್ಜಿಕಾಯಿ ಅಂದರೆ ಫೇಮಸ್ಸು. ಕರ್ಜಿಕಾಯಿ ಅಂದರೆ ಒಣಕೊಬ್ಬರಿ ಇರಲೇಬೇಕು. ಫ್ರೆಂಡ್ಸ್, ಈಗ ಅದೆಲ್ಲ ವಿಷಯ. ಒಣಕೊಬ್ಬರಿಯಿಂದ ನಾವು ಹೇಗೆಲ್ಲ ಆರೋಗ್ಯನ ಕಾಪಾಡ್ಕೊಬೋದು, ಹಾಗೆ ಒಣಕೊಬ್ಬರಿಯಲ್ಲಿ ಇರೋ ಹೆಲ್ತ್ ಬೆನಿಫಿಟ್ಸ್ ಏನು, ಒಣಕೊಬ್ಬರಿಯಲ್ಲಿ ಸಾಕಷ್ಟು ಆರೋಗ್ಯಕರವಾದ ಅಂಶಗಳಿವೆ. ಒಣಕೊಬ್ಬರಿಯನ್ನು ಸಾಮಾನ್ಯವಾಗಿ ಆಹಾರ ರೂಪದಲ್ಲಿ ತೊಗೊತೀವಿ. ಅದಲ್ಲದೆ ಪ್ರತ್ಯೇಕವಾಗಿ ಸೇವನೆ ಮಾಡೋದ್ರಿಂದ, ಅಂದರೆ ಒಣಕೊಬ್ಬರಿಯನ್ನು ಪ್ರತ್ಯೇಕವಾಗಿ ತಿನ್ನೋದ್ರಿಂದ, ಊಟದ ಜೊತೆ ಮಿಕ್ಸ್ ಮಾಡದೆ ಹಾಗೆ ತಿನ್ನೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಿಮ್ಗೆ ಗೊತ್ತಾ? ಬನ್ನಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಮೊದಲಿಗೆ ಒಣಕೊಬ್ಬರಿಯನ್ನು ತಿನ್ನೋದ್ರಿಂದ ಮೆದುಳಿಗೆ ಶಾಂತಿಯನ್ನು ಕೊಡುತ್ತಂತೆ. ಮೆದುಳು ಅಂದರೆ ನಮ್ಮ ಬ್ರೈನು ಕೂಲಾಗಿ ಕಾಮಾಗಿ ಇರೋಕ್ಕೆ ಅದು ಒಣಕೊಬ್ಬರಿ ಹೆಲ್ಪ್ ಮಾಡುತ್ತಂತೆ. ಮೈಂಡು ಫ್ರೆಶ್ ಆಗಿರುತ್ತಂತೆ. ಹಾಗೆ ಹಾರ್ಟ್ಗೆ ಕೂಡ ತುಂಬಾ ಒಳ್ಳೆಯದಂತೆ. ಟೆನ್ಷನ್ ಕಡಿಮೆ ಮಾಡುತ್ತೆ. ಹಾಗೆ ಟೆನ್ಷನ್ ತಗೊಳ್ಳೋಕ್ಕೂ ಅವಕಾಶನ ಕೊಡಲ್ಲ. ಆದಷ್ಟು ಕೂಲಾಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ದೇಹದಲ್ಲಿ ಇರುವ ಮೂಳೆಗಳನ್ನು ಬಲಿಷ್ಠವಾಗಿ ಇಡುತ್ತಂತೆ. ಸುಸ್ತು, ಮಂಡಿ ನೋವು, ನಿಶಕ್ತಿ, ಕೈಕಾಲು ನೋವು ಇದನ್ನೆಲ್ಲ ಬರದಂತೆ ಅವಾಯ್ಡ್ ಮಾಡುತ್ತೆ ಪ್ರತಿದಿನ ಒಣಕೊಬ್ಬರಿಯನ್ನು ತಿನ್ನೋದ್ರಿಂದ. ಅದರಲ್ಲೂ ಕೈಕಾಲು ಜೋಮ್ ಬರ್ತಿದ್ರೆ ಸ್ವಲ್ಪ ದಿನ ಮಟ್ಟಿಗೆ ಬೆಳಗಿನ ಟೈಮು ಸ್ವಲ್ಪ ಒಣಕೊಬ್ಬರಿ ತಿನ್ನೋದ್ರಿಂದ ಅದು ವಾಸಿಯಾಗುತ್ತೆ. ಮತ್ತು ಪದೇ ಪದೇ ತಲೆನೋವು ಬರ್ತಾ ಇದ್ದರೂ ಕೂಡ ಇಂತಹ ಎಷ್ಟೋ ಸಮಸ್ಯೆಗಳು ಕೂಡ ಪ್ರತಿನಿತ್ಯ ಸ್ವಲ್ಪ ಒಣಕೊಬ್ಬರಿ ತಿನ್ನೋದ್ರ ಮೂಲಕ ನಾವು ವಾಸಿನ ಮಾಡ್ಕೊಳ್ಬೋದು. ಈ ಒಣಕೊಬ್ಬರಿ ಎಷ್ಟು ರುಚಿಯಾಗಿರುತ್ತೋ ಅಷ್ಟು ನಮ್ಮ ದೇಹಕ್ಕೆ ಬಲವನ್ನು, ತಾಕತ್ತನ್ನು ಕೊಡುತ್ತೆ. ತುಂಬ ಜನ ಅಂದ್ಕೊಂಡಿರೋದು ಡ್ರೈ ಫ್ರೂಟ್ಸ್ ತಿಂದ್ರೇ, ನಾನ್ ವೆಜ್ ತಿಂದ್ರೇ ಮಾತ್ರ ನಮ್ಮ ದೇಹ ಬಲ ಆಗೋದು, ಶಕ್ತಿ ಬರೋದು, ಎನರ್ಜಿ ಬರೋದು ಅಂತ ಎಲ್ಲರೂ ಅಂದ್ಕೊಂಡಿರೋದು. ಆದರೆ ಒಣಕೊಬ್ಬರಿಯನ್ನು ಸೇವನೆ ಮಾಡ್ತಾ ಬನ್ನಿ, ಡ್ರೈ ಫ್ರೂಟ್ಸ್ನಲ್ಲಿ ಸಿಗುವಂತಹ ಎನರ್ಜಿ ಈ ಒಣಕೊಬ್ಬರಿಯಲ್ಲೂ ಕೂಡ ಸಿಗುತ್ತೆ. ಬನ್ನಿ ಹಾಗಾದರೆ ಯಾರ್ಯಾರು ತಿನ್ನಬೇಕು, ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದು ಅಂತ ತಿಳ್ಕೊಳ್ಳೋಣ. ಈ ಒಣಕೊಬ್ಬರಿಯಲ್ಲಿ ಮಿನರಲ್ಸ್ ಇರುತ್ತೆ, ಫ್ಯಾಟ್ಸ್ ಇರುತ್ತೆ, ಮೀಡಿಯಮ್ ಚೈನ್ ಟ್ರೈಗ್ಲಿಸರೈಡ್ ಇರುತ್ತೆ. ಇದು ನಮ್ಮ ದೇಹಕ್ಕೆ ಇನ್ಸ್ಟೆಂಟ್ ಎನರ್ಜಿಯನ್ನು ಕೊಡುತ್ತೆ. ಹಿಂದಿನ ಕಾಲದಲ್ಲಿ ಪೈಲ್ವಾನ್ಗಳು, ಬಾಡಿ ಬಿಲ್ಡಿಂಗ್ ಮಾಡೋರು ಬೆಳಗ್ಗೆ ಎದ್ದ ತಕ್ಷಣ ಒಣಕೊಬ್ಬರಿಯನ್ನು ತಿಂತಾ ಇದ್ರಂತೆ. ಯಾಕಂದರೆ ದೇಹಕ್ಕೆ ಇದು ಒಳ್ಳೆ ಎನರ್ಜಿ ಕೊಡುತ್ತೆ, ತಾಕತ್ತು ಕೊಡುತ್ತೆ. ಬೆಳಗ್ಗೆ ಬೆಲ್ಲ ಮತ್ತು ಒಣಕೊಬ್ಬರಿಯನ್ನು ಸೇವನೆ ಮಾಡೋದ್ರಿಂದ ಇಡೀ ದಿನ ಎನರ್ಜಿಟಿಕ್ ಆಗಿ ಇರ್ತಾರೆ. ಒಣಕೊಬ್ಬರಿ ಇಡೀ ದಿನ ಎನರ್ಜಿಟಿಕ್ ಆಗಿ ಇರುವಂತೆ ಮಾಡುತ್ತೆ. ಹಾಗಾಗಿ ತುಂಬ ಶ್ರಮ ಪಡೋರು, ತುಂಬಾ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡೋಂಥವ್ರು ಈ ಒಣಕೊಬ್ಬರಿ ಸೇವನೆ ಮಾಡೋದ್ರಿಂದ ತಾಕತ್ತನ್ನು ಕಾಪಾಡ್ಕೊಳ್ಬಹುದಂತೆ. ಹಾಗೆ ಮಕ್ಕಳು ಒಣಕೊಬ್ಬರಿ ಸೇವನೆ ಮಾಡೋದ್ರಿಂದ ಮೆಮೊರಿ ಪವರ್ ಹೆಚ್ಚಾಗುತ್ತೆ. ಹಾಗೆ ಇಮ್ಯುನಿಟಿ ಪವರ್ ಕೂಡ ಹೆಚ್ಚಾಗುತ್ತೆ. ಹಾಗೆ ಡೈಜೆಷನ್ ಕೂಡ ಈ ಒಣಕೊಬ್ಬರಿ ತುಂಬಾ ಹೆಲ್ಪ್ ಮಾಡುತ್ತೆ. ಪದೇ ಪದೇ ಬರುವಂತಹ ನೆಗಡಿ, ಶೀತ, ಕೆಮ್ಮು, ಅಲರ್ಜಿ, ಜ್ವರ ಇಂತಹ ಸಮಸ್ಯೆಗಳು ಕೂಡ ನಮ್ಮ ಹತ್ರ ಕೂಡ ಬರೋದಿಲ್ಲ. ಹಾಗೆ ಮೂಳೆಗಳು ಸವಿಯೋದನ್ನು ಕೂಡ ತಡೆಯುತ್ತದಂತೆ. ನಮ್ಮ ಕೂದಲಿಗೂ ಒಳ್ಳೆಯದು. ಹಾಗೆ ಬಾಯುಣ್ಗೂ ಕೂಡ ತುಂಬಾ ಒಳ್ಳೆಯದು. ಮೌತ್ ಅಲ್ಸರ್ ಅಂತಾರಲ್ವ, ಆಗ ಸ್ವಲ್ಪ ಒಣಕೊಬ್ಬರಿಯನ್ನು ಚೆನ್ನಾಗಿ ಅಗೆದು ಬಾಯಲ್ಲೇ ಇಟ್ಕೊಂಡು ದಿನಕ್ಕೆ 1-2-3 ಸಾರಿ ಅಗೀತಾ ಬಂದರೆ 1-2 ದಿನದಲ್ಲಿ ವಾಸಿಯಾಗುತ್ತೆ. ಸರಿಯಾದ ಪ್ರಮಾಣದಲ್ಲಿ ನಿಯಮಿತವಾಗಿ ಕೊಬ್ಬರಿನ ಸೇವನೆ ಮಾಡೋದ್ರಿಂದ ನಮ್ಮ ದೇಹದ ಆರೋಗ್ಯವನ್ನು ತುಂಬ ಚೆನ್ನಾಗಿ ಇಟ್ಕೊಳ್ಬಹುದು. ಹಲವಾರು ಕಾಯಿಲೆಗಳಿಂದ ದೂರ ಇರ್ಬೋದು. ಅದೇ ರೀತಿ ಅಡ್ಡ ಪರಿಣಾಮಗಳು ಕೂಡ ಉಂಟಾಗುತ್ತೆ. ಅವು ಯಾವುವು ಅಂತ ತಿಳ್ಕೊಳ್ಳೋದಾದರೆ, ಈ ಒಣಕೊಬ್ಬರಿಯಲ್ಲಿ ಕ್ಯಾಲೋರೀಸ್ ಮತ್ತು ಫ್ಯಾಟ್ಸ್ ಜಾಸ್ತಿ ಇರೋದ್ರಿಂದ ಈ ಒಣಕೊಬ್ಬರಿ ಸೇವನೆ ಮಾಡೋದ್ರಿಂದ ಫ್ಯಾಟ್ ಸ್ಟೋರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ತೂಕ ಜಾಸ್ತಿ ಆಗುತ್ತೆ, ಅಂದರೆ ವೆಯ್ಟ್ ಗೇನ್ ಆಗುತ್ತೆ. ತೂಕ ಜಾಸ್ತಿ ಆಗೋ ಸಾಧ್ಯತೆ ತುಂಬಾ ಇರುತ್ತೆ. ದೇಹದಲ್ಲಿ ನ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಆಗ್ತಾ ಬಂದರೆ ಬಾಡಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಇದರಿಂದ ಹೃದಯಕ್ಕೆ ಕೂಡ ಸಮಸ್ಯೆ ಆಗುತ್ತೆ ಅಂತ ಹೇಳ್ಬೋದು. ಹೃದಯ ಸಂಬಂಧಿ ಕಾಯಿಲೆ ಮತ್ತು ಹೈ ಕೊಲೆಸ್ಟ್ರಾಲ್ ಇರೋರು ಈ ಒಣಕೊಬ್ಬರಿಯನ್ನು ಸೇವನೆ ಮಾಡೋದು ಬೇಡ, ಹಾಗೆ ಒಳ್ಳೆಯದಲ್ಲ. ಇದರಿಂದ ಇನ್ನೂ ಜಾಸ್ತಿ ಆಗುತ್ತೆ. ಇನ್ನೂ ಕೆಲವರಿಗೆ ಅಜೀರ್ಣ ಸಮಸ್ಯೆ ಇರುತ್ತೆ. ಬರೀ ಒಣಕೊಬ್ಬರಿ ತಿನ್ನೋದಕ್ಕೆ ಆಗೋಲ್ಲ ಅನ್ನೋರು ಬೆಲ್ಲವನ್ನು ಮಿಕ್ಸ್ ಮಾಡಿ ಈ ಒಣಕೊಬ್ಬರಿ ಜೊತೆ ತಿನ್ಬೋದು. ಇನ್ನೊಂದು, ಈ ಒಣಕೊಬ್ಬರಿ ಜೊತೆ ಬೆಲ್ಲನ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಟೇಸ್ಟ್ ಆಗೂ ಇರುತ್ತೆ. ಕೊಬ್ಬರಿ ಎಷ್ಟು ರುಚಿಯಾಗಿರುತ್ತೋ ದೇಹಕ್ಕೂ ಕೂಡ ಅಷ್ಟೇ ಒಳ್ಳೆಯದು. ಹಾಗೆ ಕೂದಲು ಬೆಳೆಯೋದಕ್ಕೂ ಸಹಾಯ ಮಾಡುತ್ತೆ. ಹಾಗೆ ನಮ್ಮ ಸ್ಕಿನ್ಗೂ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಮುಖದ ಕಾಂತಿಯನ್ನು ಕೂಡ ಹೆಚ್ಚಿಸುತ್ತೆ.
ಅದಲ್ಲದೆ ಮುಖಕ್ಕೆ, ಕೈಗೆ, ಕಾಲಿಗೆ ಎಲ್ಲದಕ್ಕೂ ಮಾಯಿಶ್ಚರೈಸರ್ ಥರ ಕೊಬ್ಬರಿ ಎಣ್ಣೆನ ನಾವು ಯೂಸ್ ಮಾಡ್ಬೋದು. ರಾತ್ರಿ ಮಲಗುವಾಗ ನಮ್ಮ ಬಾಡಿಗೆಲ್ಲ ಅಪ್ಲೈ ಮಾಡಿ ಮಲ್ಕೊಂಡು ಬೆಳಗ್ಗೆ ಎದ್ದು ಸ್ನಾನ ಮಾಡೋದ್ರಿಂದ ಅಷ್ಟೇ ಸ್ಕಿನ್ ತುಂಬಾ ಗ್ಲೋಯಿಂಗ್ ಆಗಿರುತ್ತೆ. ಹಾಗೆ ತಲೆ ಕೂದಲಿಗೆ ಹಚ್ಚೋದ್ರಿಂದ ಅಷ್ಟೇ ತಲೆ ಕೂದಲು ದಟ್ಟವಾಗಿ ಕಪ್ಪಾಗಿ ಬೆಳೆಯುತ್ತೆ. ಫ್ರೆಂಡ್ಸ್, ಈ ಒಣಕೊಬ್ಬರಿ ಬಗ್ಗೆ ಹೇಳ್ತಾ ಹೋದರೆ ಇನ್ನೂ ಎಷ್ಟೋ ವಿಷಯಗಳಿದೆ. ಇನ್ನೂ ಸಾಕಷ್ಟು ವಿಷಯಗಳನ್ನು ಹೇಳ್ಬೋದು. ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೊಂದು ಯೂಸ್ಫುಲ್ ವಿಡಿಯೋ ಜೊತೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.